ಹೃದಯ ಎಂಬ ಹಾಲನ್ನು ಗುರು ಎಂಬ ಬೆಂಕಿಯಲ್ಲಿ ಕಾಯಿಸಿದಾಗ ಸಾಧನೆ ಎಂಬ ಕಡಗೋಲಿನಿಂದ ಕಡಿದರೆ ಬೆಣ್ಣೆ ಎಂಬ ಈ ಓ ಜಗದ ರಕ್ಷಕನೇ ಬಂದೇರ ಮಾತ ತಂದೆಯೇ ನಿನ್ನ ಕರುಣೆಯಿಂದ ಈ ಕುಲದೇವತೆ ಆದ ನೇಗಿಲಿನ ಕರುಣೆಯಿಂದ ನಾನು ಕಳೆದುಕೊಂಡು 10 ಪಟ್ಟು ಆಸ್ತಿ ಗಳಿಸಿದ್ದೇನೆ. ಆದರೆ ಏನು ಮಾಡಬಹುದು, ಮನೆ ಬಿಟ್ಟು ಹೋದ ನನ್ನ ತಮ್ಮ ಮರಳಲಿ ಬರಲಿಲ್ಲ. ಶ್ರಾವಣಿ ಬಂದು ನನ್ನ ಅಕ್ಕ ಅಣ್ಣ ಎಲ್ಲಿ ಎಂದು ಕೇಳಿದರೆ ನನಗೆ ಹೇಳಲು ಉತ್ತರವೇ. ನೋಡಿಲಿ ಯಾರನ್ನು ಕರೆದುಕೊಂಡು ಬಂದಿದ್ದೀನಿ ಅಂತ. ಯಾರು ಶ್ರಾವಣಿ ಅವರು? ಬಾಬಾ, 25 ವರ್ಷದಿಂದ ನೀನು ಯಾರಿಗೋಸ್ಕರ ಕಾಯ್ತಾ ಇದೆಯೋ ಅವರೇ ನಿಮ್ಮ ತಮ್ಮ ಕರ್ಣ. ತಮ್ಮ? ತಮ್ಮ? ಅಣ್ಣ, ಈ ವಿಷಯ ನನ್ನ ತಮ್ಮ ಕ್ರಾಂತಿಗೆ ಗೊತ್ತಾಗಿದ್ದರೆ ಅವನು ಎಷ್ಟೊಂದು ಸಂತೋಷ ಪಡುತ್ತಿದ್ದ. ಬಾಬಾ, ಈಗಾಗಲೇ ಕ್ರಾಂತಿ ಮಾವನಿಗೆ ಈ ವಿಷಯ ಗೊತ್ತಾಗಿದೆ. ಅವನಿಂದಲೇ ಇವನು ನಿಮ್ಮ ತಮ್ಮ ಅಂತ ಗೊತ್ತಾಗಿದ್ದು. ಎಲ್ಲಿ ನನ್ನ ತಮ್ಮ ಕ್ರಾಂತಿ? ಒಳಗಡೆ ಬರೋದು ಬೇಡ ಅಂತ ಅಲ್ಲೇ ನಿಂತಿದ್ದಾರೆ. ಯಾರೋ ನನ್ನ ಹುಲಿ. ನನ್ನನ್ನು ಕ್ಷಮಿಸಿಬಿಡಣ್ಣ, ನನ್ನನ್ನು ಕ್ಷಮಿಸಿಬಿಡು. ಈ ನಿನ್ನ ತಮ್ಮ ನಿನ್ನ ಮಾತು ಕೇಳದೆ ಎಲ್ಲೆಲ್ಲಿ ತಿರುಗಾಡಿದರೂ ಏನೂ ಸಂತೋಷ ಸಿಗಲಿಲ್ಲ. ಮರಳಿ ನಿನ್ನ ಹತ್ತಿರ ಬಂದಿದ್ದಾನೆ ಅಣ್ಣ, ನನ್ನನ್ನು ಕ್ಷಮಿಸಿಬಿಡು. ಸರಿ ಮಾವ, ಇಲ್ಲಿವರೆಗೂ ನಡೆದಿದ್ದೆಲ್ಲವೂ ಒಂದು ಕೆಟ್ಟ ಘಟನೆ ಅಂತ ಮರೆತು ಬಿಡೋಣ. ಆದಷ್ಟು ಬೇಗ ಕರ್ಣನ ಜೊತೆ ನಾನು ಮದುವೆ ಮಾಡ್ಕೊಳ್ತೀನಿ. ಕ್ರಾಂತಿ ಮಾವ ಪ್ರೀತಿ ಮಾಡಿದ ಹುಡುಗಿ ಜೊತೆ ಅವನು ಮದುವೆ ಮಾಡೋಣ. ಏನಿ ಕಾವು ಅಲ್ಲೇ ದೇವಸ್ಥಾನದಾಗ ರೆಡಿ ಕಾಯಕತ್ತಲ್ಲ, ಹೋಗಿ ಮದುವೆ ಮಾಡ್ಕೊಳತ್ತೆ ಸೋಮ್ಯರ್ ಮಾವನಿ. ಇದೇ ಸಮಯದಲ್ಲಿ ನಮ್ಮೆಲ್ಲರೂ ಒಂದುಗೂಡಿಸಿದ ಆ ಬಂದಿನ ತಂದೆಯಲ್ಲಿ ನಾವು ಪ್ರಾರ್ಥಿಸೋಣ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಗುರುವರ ಕರುಣ ಸಾಗರ, ದೀನ ಬಂಧು ದಯಾನ ಸಿಂಧು